ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಮುನಿರತ್ನ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಣ ಬಡಿದಾಟವನ್ನ ಒಪ್ಕೊಂಡಿದ್ದಾರೆ ಶಾಸಕ ಮುನಿರತ್ನ. ಕೇವಲ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮುನಿರತ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 3-4 ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪು ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಮುಖಂಡರು 2 ಗುಂಪುಗಳೊಂದಿಗೆ ಚರ್ಚಿಸಿ ಸರಿಪಡಿಸ್ತಾ ಇಲ್ಲ. ಅಂದ್ರೆ ಬಣ ಏನು ಈ ರೀತಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ಬರನ್ನೂ ಕೂಡಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಒಂದು ಉದ್ದೇಶ ಇದೆ, ಅದು ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಒಂದು ಹೇಳೋದು, ಇಲ್ಲಿ ಒಂದು ಹೇಳೋದು, ಈ ರೀತಿ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕಲ್ವಾ, ಗಮನಿಸ್ಬೇಕಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ ನಾಯಕರು? ಇದ್ರ ಹಿಂದೆ ಅವರೇ ಇದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಬನ್ನಿ ಅವ್ರು ಏನು ಹೇಳಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಹೇಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು, ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ. ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತೀರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸ್ಬೇಕಾಗತ್ತೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋವಂಥದ್ದು ನೀವು ಮುಂದುವರಿಸಿ, ನೀವು ನಿಲ್ಲಿಸಬೇಡಿ. ಈಗ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಮುನಿರತ್ನ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಣ ಬಡಿದಾಟವನ್ನ ಒಪ್ಕೊಂಡಿದ್ದಾರೆ ಶಾಸಕ ಮುನಿರತ್ನ. ಕೇವಲ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮುನಿರತ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 3-4 ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪು ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಮುಖಂಡರು 2 ಗುಂಪುಗಳೊಂದಿಗೆ ಚರ್ಚಿಸಿ ಸರಿಪಡಿಸ್ತಾ ಇಲ್ಲ. ಅಂದ್ರೆ ಬಣ ಏನು ಈ ರೀತಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ಬರನ್ನೂ ಕೂಡಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಒಂದು ಉದ್ದೇಶ ಇದೆ, ಅದು ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಒಂದು ಹೇಳೋದು, ಇಲ್ಲಿ ಒಂದು ಹೇಳೋದು, ಈ ರೀತಿ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕಲ್ವಾ, ಗಮನಿಸ್ಬೇಕಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ ನಾಯಕರು? ಇದ್ರ ಹಿಂದೆ ಅವರೇ ಇದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಬನ್ನಿ ಅವ್ರು ಏನು ಹೇಳಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಹೇಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು, ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ. ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತೀರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸ್ಬೇಕಾಗತ್ತೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋವಂಥದ್ದು ನೀವು ಮುಂದುವರಿಸಿ, ನೀವು ನಿಲ್ಲಿಸಬೇಡಿ. ಈಗ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಮುನಿರತ್ನ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಣ ಬಡಿದಾಟವನ್ನ ಒಪ್ಕೊಂಡಿದ್ದಾರೆ ಶಾಸಕ ಮುನಿರತ್ನ. ಕೇವಲ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮುನಿರತ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 3-4 ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪು ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಮುಖಂಡರು 2 ಗುಂಪುಗಳೊಂದಿಗೆ ಚರ್ಚಿಸಿ ಸರಿಪಡಿಸ್ತಾ ಇಲ್ಲ. ಅಂದ್ರೆ ಬಣ ಏನು ಈ ರೀತಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ಬರನ್ನೂ ಕೂಡಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಒಂದು ಉದ್ದೇಶ ಇದೆ, ಅದು ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಒಂದು ಹೇಳೋದು, ಇಲ್ಲಿ ಒಂದು ಹೇಳೋದು, ಈ ರೀತಿ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕಲ್ವಾ, ಗಮನಿಸ್ಬೇಕಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ ನಾಯಕರು? ಇದ್ರ ಹಿಂದೆ ಅವರೇ ಇದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಬನ್ನಿ ಅವ್ರು ಏನು ಹೇಳಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಹೇಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು, ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ. ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು
ನೇತೃತ್ವ ವಹಿಸಿ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತೀರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸ್ಬೇಕಾಗತ್ತೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋವಂಥದ್ದು ನೀವು ಮುಂದುವರಿಸಿ, ನೀವು ನಿಲ್ಲಿಸಬೇಡಿ. ಈಗ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಮುನಿರತ್ನ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಣ ಬಡಿದಾಟವನ್ನ ಒಪ್ಕೊಂಡಿದ್ದಾರೆ ಶಾಸಕ ಮುನಿರತ್ನ. ಕೇವಲ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮುನಿರತ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 3-4 ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪು ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಮುಖಂಡರು 2 ಗುಂಪುಗಳೊಂದಿಗೆ ಚರ್ಚಿಸಿ ಸರಿಪಡಿಸ್ತಾ ಇಲ್ಲ. ಅಂದ್ರೆ ಬಣ ಏನು ಈ ರೀತಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ರನ್ನೂ ಕೂಡಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಒಂದು ಉದ್ದೇಶ ಇದೆ, ಅದು ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಒಂದು ಹೇಳೋದು, ಇಲ್ಲಿ ಒಂದು ಹೇಳೋದು, ಈ ರೀತಿ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕಲ್ವಾ, ಗಮನಿಸ್ಬೇಕಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ ನಾಯಕರು? ಇದ್ರ ಹಿಂದೆ ಅವರೇ ಇದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಬನ್ನಿ ಅವ್ರು ಏನು ಹೇಳಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಹೇಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು, ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ. ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತೀರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸ್ಬೇಕಾಗತ್ತೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋವಂಥದ್ದು ನೀವು ಮುಂದುವರಿಸಿ, ನೀವು ನಿಲ್ಲಿಸಬೇಡಿ. ಈಗ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಮುನಿರತ್ನ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಣ ಬಡಿದಾಟವನ್ನ ಒಪ್ಕೊಂಡಿದ್ದಾರೆ ಶಾಸಕ ಮುನಿರತ್ನ. ಕೇವಲ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮುನಿರತ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 3-4 ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪು ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಮುಖಂಡರು 2 ಗುಂಪುಗಳೊಂದಿಗೆ ಚರ್ಚಿಸಿ ಸರಿಪಡಿಸ್ತಾ ಇಲ್ಲ. ಅಂದ್ರೆ ಬಣ ಏನು ಈ ರೀತಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ರನ್ನೂ ಕೂಡಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಒಂದು ಉದ್ದೇಶ ಇದೆ, ಅದು ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಒಂದು ಹೇಳೋದು, ಇಲ್ಲಿ ಒಂದು ಹೇಳೋದು, ಈ ರೀತಿ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕಲ್ವಾ, ಗಮನಿಸ್ಬೇಕಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ ನಾಯಕರು? ಇದ್ರ ಹಿಂದೆ ಅವರೇ ಇದ್ದಾರೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಬನ್ನಿ ಅವ್ರು ಏನು ಹೇಳಿದಾರೆ ಅಂತ ಕೇಳಿಸ್ಕೊಳ್ಳೋಣ. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಹೇಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು, ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ. ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತೀರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಇದೇ ರೀತಿ ಮುಂದುವರಿತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಎದುರಿಸ್ಬೇಕಾಗತ್ತೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟೋವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಹೇಳ್ಕೊಡೋವಂಥದ್ದು ನೀವು ಮುಂದುವರಿಸಿ, ನೀವು ನಿಲ್ಲಿಸಬೇಡಿ. ಈಗ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಮುನಿರತ್ನ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಣ ಬಡಿದಾಟವನ್ನ ಒಪ್ಕೊಂಡಿದ್ದಾರೆ ಶಾಸಕ ಮುನಿರತ್ನ. ಕೇವಲ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಬಾಂಬ್ ಸಿಡಿಸಿದ್ದಾರೆ. ಸ್ವಪಕ್ಷದ ಮುಖಂಡರ ವಿರುದ್ಧವೇ ಮುನಿರತ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 3-4 ತಿಂಗಳಿಂದ ರಾಜ್ಯಾಧ್ಯಕ್ಷ ವಿಚಾರ ಚರ್ಚೆ ಆಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಂಪು ಪಕ್ಷ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದೆ. ರಾಜ್ಯದ ಮುಖಂಡರು 2 ಗುಂಪುಗಳೊಂದಿಗೆ ಚರ್ಚಿಸಿ ಸರಿಪಡಿಸ್ತಾ ಇಲ್ಲ. ಅಂದ್ರೆ ಬಣ ಏನು ಈ ರೀತಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ರನ್ನೂ ಕೂಡಿಸ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ, ಸರಿ ಮಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಒಂದು ಉದ್ದೇಶ ಇದೆ, ಅದು ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಒಂದು ಹೇಳೋದು, ಇಲ್ಲಿ ಒಂದು ಹೇಳೋದು, ಈ ರೀತಿ ಆಗ್ತಾ ಇದೆ. ಇದನ್ನ ಸರಿಪಡಿಸ್ಬೇಕು.